ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 443 ಪಾಯಿಂಟ್ಸ್ ಗೇನ್ ಆಗಿ 52,265 ಕ್ಲೋಸ್ ಆದರೆ ನಿಫ್ಟಿ 143 ಪಾಯಿಂಟ್ಸ್ ಗೇನ್ ಆಗಿ 15,556 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 289 ಪಾಯಿಂಟ್ಸ್ ಗೇನ್ ಆಗಿ 33,135 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.35% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 1.19% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ವೋಲ್ಟೈಲ್ ಆಗಿತ್ತು. ದಟ್ಟು ಇದು ಎಕ್ಸ್ಪೈರಿ ಸೆಷನ್ ಆಗಿದ್ರಿಂದ ಮೀನ್ಸ್ ವೀಕ್ಲಿ ಎಕ್ಸ್ಪೈರಿ ಆಗ್ತಾ ಇರೋದು ಪ್ರೀಮಿಯಮ್ಸ್ ಅನ್ನು ಎಕ್ಸ್ಪೈರಿ ರಿಲೇಟೆಡ್ ತುಂಬಾ ಕಮ್ಮಿ ಇರುತ್ತಲ್ಲ, ಆ ತರ ಬರ್ತಿರೋ ವೋಲ್ಟಾಲಿಟಿ ಮೋಸ್ಟ್ಲಿ ಇಂಟ್ರಾಡೇ ನಲ್ಲಿ ಆಪ್ಷನ್ ಸೆಲ್ಲರ್ಸ್ ಮಾಡ್ತಿರೋ ಅವ್ರಿಗೆ ಸ್ವಲ್ಪ ಅಂತೂ ಕಷ್ಟ ಆಗಿರಬೇಕು. ಬಿಕಾಸ್ ಓಪನಿಂಗ್ ಇವತ್ತು ಗ್ಯಾಪ್ ಅಪ್, ಸ್ಲೈಟ್ ಗ್ಯಾಪ್ ಅಪ್, ಅಲ್ಲಿಂದಾನು ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಬರ್ತಿರೋ ಗ್ಯಾಪ್ ಅಪ್ ಎಲ್ಲಾನು ಟೋಟಲಿ ಮಾರ್ಕೆಟ್ ಟೇಕ್ ಅವೇ ಮಾಡ್ತಾ ಡೌನ್ ಸೈಡ್ ಗೆ ಫಾಲ್ ಆಗಿ, ಆ ತರ ಫಾಲ್ ಇಂದ ಬಂದಿರೋ ಆ ಲೋ ಲೆವೆಲ್ ಇಂದಾನು ಮಾರ್ಕೆಟ್ ನಲ್ಲಿ ಡೈರೆಕ್ಷನಲ್ ಮೂವ್ ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಗೆ ಮೂವ್ ಆಗಿ ಫ್ರಮ್ 15,400 ಟು 15,620 ಫಸ್ಟ್ 2 ಅವರ್ಸ್ ಅಲ್ಲಿ ಮಾರ್ಕೆಟ್ ಮೂವ್ ಆಗೋಗಿದೆ. ಆ ತರ ಮೂವ್ ಆಗಿ ಅಪ್ ಸೈಡ್ ಹೋಗಿದ್ಮೇಲೆ ಅದೇ ಸ್ಟ್ರಾಂಗ್ ಮೂಮೆಂಟಮ್ ಇಂದ ಅಗೇನ್ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ನಿನ್ನೆ ಯಾವ ಝೋನ್ ಅಲ್ಲಿ ಆದ್ರೆ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆಲ್ಲ ಅದೇ ಝೋನ್ ಅಲ್ಲಿ ಇವತ್ತು ಮಾರ್ಕೆಟ್ ಸಪೋರ್ಟ್ ತಗೊಂತ ಅಗೇನ್ ರಿವರ್ಸಲ್ ಮಾರ್ಕೆಟ್ ನಲ್ಲಿ ಕಾಣಿಸಿದೆ. ಒಂದು ವಿ ಶೇಪ್ ರಿಕವರಿ ಸ್ಟಾರ್ಟಿಂಗ್ ಅಲ್ಲಿ ವೋಲ್ಟೇಲ್ ಮೂವ್, ಇವನ್ ಆ ತರ ವೋಲ್ಟೇಲ್ ಮೂವ್ ಆದ್ಮೇಲೆ ಒಂದು ವಿ ಶೇಪ್ ಮಾರ್ಕೆಟ್ ಅಲ್ಲಿ ಮೂವ್ ಆಗಿ ಇವತ್ತು ಟ್ರೇಡಿಂಗ್ ಸೆಷನ್ ವೋಲ್ಟೇಲ್ ಆಗಿನೇ ಎಂಡ್ ಆಗಿದೆ. ಅಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಇದೆ, ಮಾತಾಡ್ಕೊಳ್ಳೋಣ. ಫಸ್ಟ್ ಫೆಡ್ ಚೇರ್ಮನ್ ಪರ್ಸನ್ ಆಗಿರುವ ಟೆಸ್ಟಿಮೋನಿ ಮೀನ್ಸ್ ಅವರು ಫರ್ದರ್ ಆಗಿ ಮಾರ್ಕೆಟ್ ಯಾವ ತರ ಇರುತ್ತೆ, ಇನ್ಫ್ಲೇಷನ್ ಯಾವ ತರ ಇರುತ್ತೆ, ರಿಸೆಷನ್ ಬಗ್ಗೆ ಅವರು ಸ್ವಲ್ಪ ವಿಷಯಗಳನ್ನ ಮಾತಾಡಿದ್ದಾರೆ, ಅದನ್ನು ಮಾತಾಡ್ಕೊಳ್ಳೋಣ. ಸೆಕೆಂಡ್, RBI ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಮೀಟಿಂಗ್ ನಡೆದಿದೆ ಅಲ್ವಾ ಜೂನ್ ಫಸ್ಟ್ ವೀಕ್ ನಲ್ಲಿ. ಆ ಮೀಟಿಂಗ್ ನಡೆಯುವಾಗ ಅವ್ರ ಮಧ್ಯದಲ್ಲಿ ನಡೆಯೋ ಡಿಸ್ಕಷನ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬರುತ್ತೆ. ಪ್ರತಿಯೊಂದು ಮೀಟಿಂಗ್ ಆದ್ಮೇಲೆ ಅವರು ಬಡ್ಡಿ ರೇಟ್ ಗಳನ್ನ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಟೈಮ್ ಆದ್ಮೇಲೆ ಮಿನಿಟ್ಸ್ ಆಫ್ ಮೀಟಿಂಗ್ ನಮಗೆ ಅಪ್ಡೇಟ್ ಆಗತ್ತೆ. ಆ ಮೀಟಿಂಗ್ ಸಮಯದಲ್ಲಿ RBI ಗವರ್ನರ್ ಅವರು ಇರೋ ಮೆಂಬರ್ಸ್ ಎಲ್ಲಾನು ಯಾವ ತರ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ, ಆ ಟೈಮ್ ನಲ್ಲಿ ಅವರ ವ್ಯೂ ಯಾವ ತರ ಇತ್ತು ಅನ್ನೋದು ಆ ಮಿನಿಟ್ಸ್ ಆಫ್ ಮೀಟಿಂಗ್ ನಲ್ಲಿ ಅಪ್ಡೇಟ್ ಆಗತ್ತೆ. ಇದರಲ್ಲಿ ಫಸ್ಟ್ US ಫೆಡರಲ್ ಚೇರ್ಮನ್ ಆಗಿರೋ ಪೊವೆಲ್ ಅವರು ಟೆಸ್ಟಿಮೋನಿಯನ್ನು ಗಮನಿಸಿದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅಪ್ಕಮಿಂಗ್ ಟೈಮ್ ನಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅಂತ. ಸೊ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿ ಪ್ರೈಸಸ್ ಆರ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದೇ ನಮ್ಮ ಏಮ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಅದಕ್ಕೆ ಕಾರಣವಾಗಿ ರಿಸೆಷನ್ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದು ರಿಸೆಷನ್ ಅಂದ್ರೆ ಕಂಪಲ್ಸರಿ ಆಗಿರುತ್ತೆ, ಆದ್ರೆ ರಿಸೆಷನ್ ಇರತ್ತಲ್ವಾ ಅಂತ ನಾವು ಪ್ರೈಸಸ್ ನ ಸ್ಟೆಬಿಲೈಸ್ ಮಾಡಿಲ್ಲ ಅಂದ್ರೆ, ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿ ಪ್ರೈಸಸ್ ನ ಕಮ್ಮಿ ಮಾಡಿಲ್ಲ ಅಂದ್ರೆ ಅದು ಇನ್ನೂ ಎಕಾನಮಿನ ನೆಗೆಟಿವ್ ಆಗಿ ಅಂಡ್ ಲೇಬರ್ ಮಾರ್ಕೆಟ್ ನ ಅಂಡ್ ಜಾಬ್ ನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡತ್ತಂತ ಅವರು ಅಭಿಪ್ರಾಯ ಪಡ್ತಾ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ, ರಿಸೆಷನ್ ಬರುತ್ತೆ ಅಂತ, ಆದ್ರೆ ಅದು ನಮ್ಮ ಒಳ್ಳೇದು ಆಗೋಕೆ ಅಂತ, ಅದಾದ್ಮೇಲೆ ಪ್ರೈಸಸ್ ಸ್ಟೆಬಿಲೈಸ್ ಆಗ್ತಾ ಲೇಬರ್ ಮಾರ್ಕೆಟ್ಸ್ ಎಲ್ಲಾನು ಬೆಳೆಯುತ್ತೆ ಅನ್ನೋ ತರ ಅವ್ರು ಮಾಡ್ತಿರೋ ಸ್ಟೇಟ್ಮೆಂಟ್ಸ್. ಅಂಡ್ ಲಾಸ್ಟ್ 2.5 ಮಂತ್ ಇಂದಾನು ರಿಸೆಷನ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆದ್ರೂ ಈವನ್ ರೇಟಿಂಗ್ ಏಜೆನ್ಸೀಸ್ ಎಲ್ಲಾನು ರಿಪೋರ್ಟ್ ನ ರಿಲೀಸ್ ಮಾಡಿದೆ ಅಲ್ವಾ. ಅದರಿಂದ ಅದರ ರಿಲೇಟೆಡ್ ಆಗಿ ನನಗಿರೋ ವ್ಯೂನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾನು ಮಾರ್ಕೆಟ್ ನಲ್ಲಿ ಯಾವ ತರ ಸ್ಟೆಪ್ಸ್ ತಗೊಂತಾ ಇದ್ದೀನಿ, ಆಕ್ಚುಲ್ ಆಗಿ ಪ್ರೀವಿಯಸ್ಲಿ ಅಪ್ಡೇಟ್ ಮಾಡಿರೋದು, ಬಟ್ ಈಗ ಇನ್ನೊಂದ್ಸಲೇನು US ಫೆಡ್ ಚೇರ್ಮನ್ ಅವರು ರಿಸೆಷನ್ ಬರುತ್ತೆ ಅಂತ ಹೇಳ್ತಿದಾರಲ್ವಾ, ಅದರಿಂದ ಅದ್ರ ರಿಲೇಟೆಡ್ ಆಗಿ ತಗೋಬೇಕಾಗಿರುವಂತ ವ್ಯೂನ ನಾನು ಮಾರ್ಕೆಟ್ ಪರವಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ RBI ಸೈಡ್ ಇಂದ ಬರ್ತಿರೋ ಸ್ಟೇಟ್ಮೆಂಟ್ ನ ಅಬ್ಸರ್ವ್ ಮಾಡೋ ಪ್ರಯತ್ನ ಮಾಡಿದ್ರೆ RBI ಗವರ್ನರ್ ಆದ್ರೂ ಬೇರೆ ಮೆಂಬರ್ಸ್ ಅವರು ಮಾತಾಡಿರೋ ಎಲ್ಲಾ ಸ್ಟೇಟ್ಮೆಂಟ್ಸ್ ನಾವು ಗಮನಿಸಿದ್ರೆ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗತ್ತೆ ಇನ್ಫ್ಲೇಷನ್ ಇರಬೇಕಾಗಿರೋದ್ರಿಂದ ಜಾಸ್ತಿ ಇದೆ, ಬಡ್ಡಿ ರೇಟ್ ಗಳನ್ನ ಜಾಸ್ತಿ ಮಾಡಿ ಅದನ್ನ ಕಂಟ್ರೋಲ್ ಮಾಡಬೇಕಂತ ಅನ್ಕೊಂತಾ ಇದೀವಿ ಅಂತ. ಸೊ ಅಪ್ಕಮಿಂಗ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ಸ್ ನಲ್ಲೂ ಬಡ್ಡಿ ರೇಟ್ ಗಳು ಜಾಸ್ತಿ ಇರತ್ತಂತ ನಮಗೆ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಸೊ ಈಗ ರಿಸೆಷನ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ನಾನೊಂದು ಕ್ಲಿಯರ್ ಆಗಿ ಹೇಳ್ಬೇಕಂತ ಅನ್ಕೊಂತಾ ಇದ್ದೀನಿ. ಎಕಾನಮಿನಲ್ಲಿ ಒಂದು ನಡೆದಿದೆ ಅಂತ ನಮಗೆ ತಿಳಿಯೋಕ್ ಮುಂಚೆನೆ ಸ್ವಲ್ಪ ಟೈಮ್ ಆಗತ್ತೆ. ಲೈಕ್ ರಿಸೆಷನ್ ಸ್ಟಾರ್ಟ್ ಆಗೋಕ್ ಮುಂಚೆನೆ ನಮಗೆ ಒಂದು ಅಲರ್ಟ್ ತರ ಬರಲ್ಲ, ಏನು ಸ್ವಲ್ಪ ಟೈಮ್ ಆದ್ಮೇಲೆ ಪಾಸ್ಟ್ ಅಲ್ಲಿರೋ ಡೇಟಾನ ಅರ್ಥ ಮಾಡ್ಕೊಂತ ಮಂತ್ಲಿ ಆರ್ ಕ್ವಾರ್ಟರ್ಲಿ ಡೇಟಾನ ಲೈಕ್ ಲಾಸ್ಟ್ 1 ಮಂತ್ ಆರ್ ಲಾಸ್ಟ್ 3 ಮಂತ್ ಡೇಟಾ ನಮ್ಗೆ ಅರ್ಥ ಮಾಡ್ಕೊಂಡು ಲಾಸ್ಟ್ ಡೇಟಾ ಈ ತರ ಇತ್ತು, ಅದರಿಂದ ಪ್ರೆಸೆಂಟ್ ನಮ್ಮ ಎಕಾನಮಿ ಆಕ್ಟಿವಿಟಿ ವೀಕ್ ಆಗಿದೆ ಅಂತ. ಸೊ ಅದರಿಂದ ಈಗ ನಾವು ರಿಸೆಷನ್ ಇದೀವಿ ಅನ್ನೋ ತರ ನಮ್ಗೊಂದು ಸ್ವಲ್ಪ ಟೈಮ್ ಆದ್ಮೇಲೆ ಲ್ಯಾಕ್ ಆಫ್ ಪೀರಿಯಡ್ ಆದ್ಮೇಲೆ ಅರ್ಥ ಆಗತ್ತೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಆಕ್ಚುಲಿ ರಿಸೆಷನ್ ಅಂದ್ರೆ ಏನು? ರಿಸೆಷನ್ ಅಂದ್ರೆ ಎಕಾನಮಿ ಸ್ಲೋ ಡೌನ್ ಆಗೋದು. ಸೊ ಎಕಾನಮಿ ಸ್ಲೋ ಡೌನ್ ಆಗಿದೆ ಅಂದ್ರೆ ನಮಗೆ ಯಾವ ತರ ಅರ್ಥ ಆಗತ್ತೆ, GDP ವ್ಯಾಲ್ಯೂ ಬೀಳುತ್ತೆ, ರಿಯಲ್ ಇನ್ಕಮ್ ಕಮ್ಮಿ ಆಗತ್ತೆ, ಎಂಪ್ಲಾಯ್ಮೆಂಟ್ ಕಮ್ಮಿ ಆಗತ್ತೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಮ್ಮಿ ಆಗತ್ತೆ, ಹೋಲ್ಸೇಲ್ ರಿಟೇಲ್ ಇವೆಲ್ಲ ಸೇಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ನಮ್ಗೊಂದು ಕ್ಲಾರಿಟಿ ಬರುತ್ತೆ. ಎಕಾನಮಿ ವೀಕ್ ಆಗಿದೆ ಅಂತ ಏನಾದ್ರೂ ಡೆಫಿನೇಷನ್ ಇದೆ ಅಂದ್ರೆ ರಿಸೆಷನ್ ಇದ್ದೀವಿ ಅಂತ
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ತರ ಇದ್ರೆ ರಿಸೆಷನ್ ಆಗೋದಕ್ಕೆ ಪರ್ಟಿಕ್ಯುಲರ್ ಇದೇ ಡೆಫಿನೇಷನ್ ಅಂತ ಏನೂ ಇಲ್ಲ. 1974 ನಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆದ ಇಸ್ಕಾನ್ ಅವರು 2 ಕನ್ಸೆಕ್ಟಿವ್ ಕ್ವಾರ್ಟರ್ಸ್ ಜಿಡಿಪಿ ಆದ್ರೂ ನೆಗೆಟಿವ್ ಆಗಿ ಗ್ರೋ ಆಗ್ತಾ ಇದ್ರೆ ಆರ್ ಡಿಕ್ಲೈನ್ ಆಗ್ತಾ ಇದ್ರೆ ನಾವು ರಿಸೆಷನ್ ಅಲ್ಲಿ ಇದೀವಿ ಅನ್ನೋ ತರ ಇದೊಂದು ತಮ್ ರೂಲ್ ರಿಸೆಷನ್ ಬರುತ್ತೆ ಅಂತ. ಈ ತರ ಪ್ರೀವಿಯಸ್ ಆಗಿ 2-3 ಮಂತ್ಸ್ ಇಂದ ನಮಗೆ ಬರ್ತಿರೋ ರಿಪೋರ್ಟ್ಸ್ ಮಾರ್ಕೆಟ್ ಆಲ್ರೆಡಿ ಪ್ರಿಪೇರ್ಡ್ ಆಗಿದೆ. ಇನ್ಫ್ಯಾಕ್ಟ್ ಲಾಸ್ಟ್ 10 ಮಂತ್ಸ್ ಇಂದಾನು FI ಸೆಲ್ ಮಾಡೋದಕ್ಕೆ ರೀಸನ್ ಅದೇ ಇರಬಹುದು. ಮೀನ್ಸ್ ಅವ್ರಿಗೆ ಮುಂಚೆನೆ ಗೊತ್ತಾ ಅಂದ್ರೆ ರಿಸೆಷನ್ ಬರುತ್ತಲ್ವಾ ಅದರಿಂದಾನೇ ಸೆಲ್ ಮಾಡಿದಾರೆ ಅಂದ್ರೆ ಫಸ್ಟ್ FIs ನ ಟ್ರಿಗರ್ ಮಾಡಿರೋ ಪಾಯಿಂಟ್ ರಿಸೆಷನ್ ಅಲ್ಲ. ಫೆಡ್ ಅವರು ಗ್ಲೋಬಲ್ ಆಗಿರುವಂತ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾನು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದೆ ಅಲ್ವಾ, ಅದರಿಂದ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡೋ ಮೂಲಕ ಕೆಲವು ತಿಂಗಳು ಮುಂಚೆನೆ ವೈರಸ್ ಕಾರಣವಾಗಿ ಇಂಪ್ಯಾಕ್ಟ್ ಆಗಿರೋ ಎಕಾನಮಿ ಸ್ಟೆಬಿಲೈಸ್ ಆಗಿದೆ. ಇನ್ನು ಸೆಂಟ್ರಲ್ ಬ್ಯಾಂಕ್ಸ್ ಬಡ್ಡಿ ರೇಟ್ ಬಗ್ಗೆ ಪಾಸಿಟಿವ್ ಆಗಿ ಸ್ಟೆಪ್ಸ್ ತಗೋಬಹುದು ಅಂತ ಎಕಾನಮಿ ಸ್ಟೆಬಿಲೈಸ್ ಆಗೋದ್ರಿಂದ ರಾ ಮಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗತ್ತಲ್ವಾ, ಆ ಪ್ರೈಸಸ್ ಅನ್ನು ಕಮ್ಮಿ ಮಾಡೋದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಹೇಗೋ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡತ್ತಲ್ಲ ಅದರಿಂದ ಲಿಕ್ವಿಡಿಟಿ ಕಮ್ಮಿ ಆಗತ್ತೆ ಅಂತ ಸ್ಟಾಕ್ ಮಾರ್ಕೆಟ್ಸ್ ಫಾಲ್ ಆಗತ್ತೆ ಅಂತ ಅವರು ಮುಂಚೆನೆ ಎಸ್ಟಿಮೇಟ್ ಮಾಡ್ತಾ ತುಂಬಾ ಟೈಮ್ ಬ್ಯಾಕ್ ಆಲ್ಮೋಸ್ಟ್ 10 ಮಂತ್ಸ್ ಬ್ಯಾಕ್ ಇಂದಾನೆ ಆ ಟೈಮ್ ನಲ್ಲಿ ನಮಗೆ ಇಂಟರ್ನೆಟ್ ಎಲ್ಲೂ ನಮಗೆ ರಿಸೆಷನ್ ಬರುತ್ತಂತ ಹೆಸರು ಇರಲಿಲ್ಲ. ಆದ್ರೆ ಅವರು ಆ ಟೈಮ್ ಇಂದಾನೆ ಸೆಲ್ ಮಾಡ್ತಾ ಬಂದಿದ್ದಾರೆ. ಅದು ಫಸ್ಟ್ ನೆಗೆಟಿವ್ ಟ್ರಿಗರ್. FI ಸೆಲ್ಲಿಂಗ್ ರಿಲೇಟೆಡ್ ಆಗಿ ಸೆಕೆಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಎಕಾನಮಿ ಒಂದು ವೇಳೆ ಸ್ಟ್ರೆಂತ್ ಇದ್ರೆ ಗ್ರೋತ್ ಇದ್ರೆ ಅದನ್ನು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರು ಎಕಾನಮಿ ಸ್ಟ್ರಾಂಗ್ ಆಗಿ ಮೂವ್ ಆಗುತ್ತೆ. ಮೂವ್ ಆಗುವಾಗ ಸ್ಟಾಕ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಇರುತ್ತೆ, ಬೆಟರ್ ಆಗಿ ಗ್ರೋ ಆಗುತ್ತೆ. ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೆ ಅಂದಾಗಲ್ಲಾನು ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗ್ಬೇಕಂತ ರೂಲ್ ಏನಿಲ್ಲ. ಬಡ್ಡಿ ರೇಟ್ಗಳು ಜಾಸ್ತಿ ಮಾಡುವಾಗ ಪ್ಯಾರಲಲ್ ಆಗಿ ನಮ್ಗೆ ಮಾರ್ಕೆಟ್ಸ್ ಗ್ರೋ ಆಗಿರೋ ಸಂದರ್ಭಗಳು ತುಂಬಾ ಇದೆ. ಆದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಎಕಾನಮಿನಲ್ಲಿ ಬರ್ತಿರೋ ಸ್ವಲ್ಪ ಡೇಟಾ ಫ್ಯಾಕ್ಟರ್ಸ್ ಕಾರಣವಾಗಿ ಎಕಾನಮಿ ಸ್ಲೋ ಆಗೋವಾಗ ಈ ತರ ಜಾಸ್ತಿ ಮಾಡ್ತಾರ ಬಡ್ಡಿ ರೇಟ್ಸ್ ಕಾರಣವಾಗಿ ರಿಸೆಷನ್ ಬರುತ್ತೆ ಅನ್ನೋ ತರ US ಫೆಡ್ ಚೇರ್ಮನ್ ಅವರು ಅಂಡ್ ಮಲ್ಟಿಪಲ್ ಪೀಪಲ್ಸ್ ಎಕಾನಮಿ ರಿಲೇಟೆಡ್ ಆಗಿ ಅದರ ರಿಲೇಟೆಡ್ ಆಗಿರೋ ಪೀಪಲ್ಸ್ ಕಮೆಂಟ್ ಮಾಡ್ತಾ ಇರೋದು ಅಂಡ್ ಮೋಸ್ಟ್ ಆಫ್ ದ ರೇಟಿಂಗ್ ಅಂಡ್ ಬ್ರೋಕಿಂಗ್ ಏಜೆನ್ಸಿ ಎಲ್ಲಾನು ಇದೇ ಮಾತು ಹೇಳ್ತಾ ಇರೋದ್ರಿಂದ ಇದು ಸೆಕೆಂಡ್ ಟ್ರಿಗರ್. FIs ರಿಲೇಟೆಡ್ ಆಗಿ ಇನ್ನೂ ಸೆಲ್ಲಿಂಗ್ ಕಂಟಿನ್ಯೂ ಆಗೋದಕ್ಕೆ ಈ 2 ಫ್ಯಾಕ್ಟರ್ಸ್ ಜೊತೆ FIs ನ ಸೆಲ್ಲಿಂಗ್ ತುಂಬಾ ತಿಂಗಳಿಂದಾನು ಆಲ್ಮೋಸ್ಟ್ 10 ಮಂತ್ಸ್ ಇಂದಾನು ಒನ್ ಡೈರೆಕ್ಷನ್ ಕಾಣಿಸ್ತಾನೆ ಇದೆ ಅಲ್ವಾ. ಸೊ ರಿಯಲ್ ಕ್ವಶನ್ ನಾವು ಈಗ ಏನ್ ಮಾಡ್ಬೇಕನ್ನೋದು. ಒಂದು ಕಂಪಲ್ಸರಿ ಇಲ್ಲಿಂದ 1000 ಪಾಯಿಂಟ್ ಬಿದ್ದೋಗುತ್ತೆ ಇನ್ ಫ್ಯೂಚರ್ ಅಲ್ಲಿ ಅಂತ ನಮಗೆ ಗೊತ್ತಾದ್ರೆ ನಿಜವಾಗ್ಲೂ ಈ ತರ ಇರತ್ತಂತ ಇಲ್ಲಿಂದಾನು ನೆಕ್ಸ್ಟ್ 1 ಮಂತ್ ಅಲ್ಲಿ ಆರ್ 3 ಮಂತ್ಸ್ ಅಲ್ಲಿ ನಿಫ್ಟಿ 13,000 12,000 ಗೆ ಹೋಗುತ್ತಂತ ಕ್ಲಾರಿಟಿ ಇದ್ರೆ ಪೋರ್ಟ್ಫೋಲಿಯೋ ನಲ್ಲಿ ಇರೋ ಎಲ್ಲ ಸ್ಟಾಕ್ಸ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಬಿದ್ದಾಗ ತಗೋಬಹುದು. ಆದ್ರೆ ಮಾರ್ಕೆಟ್ ಅಲ್ಲಿ ಆ ತರ ಯಾವಾಗ್ಲೂ ನಡೆಯಲ್ಲ. ಮೀನ್ಸ್ 100% ಇದೇ ತರ ನಡೆಯತ್ತಂತ ಯಾರು ಪ್ರಿಡಿಕ್ಟ್ ಮಾಡೋಕ್ ಆಗಲ್ಲ. ಅದರಿಂದ ನಾನು ಪ್ರೀವಿಯಸ್ಲಿ ನಿಮ್ಗೆ ಮೆನ್ಷನ್ ಮಾಡಿದೀನಿ ಮಾರ್ಕೆಟ್ ಗೆ ಸಂಬಂಧ ಇಲ್ಲದೆ ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲೂ ನಿಫ್ಟಿ ಸೆನ್ಸೆಕ್ಸ್ ಬೆಳೆಯುವಾಗ್ಲೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲ ಬೆಳೆಯುವಾಗ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಬಿದ್ದಿದೆ. ಅದರಿಂದ ಅವಕ್ಕೆ ಸಂಬಂಧ ಇಲ್ದಿರ ಇಂಪಾರ್ಟೆಂಟ್ ಸ್ಟಾಕ್ಸ್ ಲಿಸ್ಟ್ ಮಾಡ್ಕೊಂತ ಆ ಪೋರ್ಟ್ಫೋಲಿಯೋ ಇರೋ ಸ್ಟಾಕ್ಸ್ ನ ಆಡ್ ಮಾಡಬೇಕಾಗಿರೋ ಸ್ಟಾಕ್ಸ್ ಎಲ್ಲಾನು ಒಂದು ಲಿಸ್ಟ್ ಮಾಡ್ಕೊಂಡು ಅದರ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಬಂದಿರೋ ರಿಸಲ್ಟ್ಸ್ ನ ಅಂಡ್ ಅದಕ್ಕೆ ಸಂಬಂಧಿಸಿರುವ ಇಂಪಾರ್ಟೆಂಟ್ ಸಪೋರ್ಟ್ಸ್ ನ ಮಾರ್ಕ್ ಮಾಡ್ಕೊಂಡು ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಬಂದಾಗ ಪ್ರತಿಯೊಂದ್ಸಲಿನೂ ಸ್ವಲ್ಪ ಪೊಸಿಷನ್ ಅಲ್ಲಿ ಬೈ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂತಾ ಇದ್ದೀನಿ. ಇದೇ ನಾನು ಫಾಲೋ ಆಗ್ಬೇಕಾಗಿರುವಂತ ಸ್ಟ್ರಾಟಜಿ. ಅಂಡ್ ಈ ಪಾಯಿಂಟ್ ಅಲ್ಲೂ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ. ರಿಸೆಷನ್ ಅಂತ ಮಾತಾಡ್ಕೊಂತಾ ಇದೀವಲ್ಲ ಅಂದ್ರೆ ನಾವು ಜಸ್ಟ್ ಗೂಗಲ್ ಮಾಡಿದ್ರೆ ಆರ್ಟಿಕಲ್ಸ್ ಬರುತ್ತೆ. ಸೊ ಮಾರ್ಕೆಟ್ ಯಾವಾಗ ಡೇಟಾ ಬಂದ ಮೇಲೆ ರಿಯಾಕ್ಟ್ ಆಗಲ್ಲ, ಡೇಟಾ ಬರೋಕ್ ಮುಂಚೆನೆ ಫ್ಯಾಕ್ಟರ್ ಮಾಡೋ ಪ್ರಯತ್ನ ನಡೀತಾ ಇರುತ್ತೆ. ನನಗೆ ತಿಳಿದು ಮಾರ್ಕೆಟ್ ಆಲ್ರೆಡಿ ರಿಸೆಷನ್ ಬರುತ್ತೆ ಅಂತ 18,600 ಇಂದಾನೆ ನಮಗೆ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇದೆ. ಈವನ್ US ಮಾರ್ಕೆಟ್ಸ್ ಎಲ್ಲಾನು ಸೆಲ್ ಆಫ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತಲ್ಲ, ಎಕಾನಮಿ ಗ್ರೋತ್ ಸ್ಲೋ ಆಗತ್ತೆ ಅಂತ, ಅದು ರಿಸೆಷನ್ ಗೆ ಹೋಗತ್ತಂತ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗುವಾಗ ಆಲ್ರೆಡಿ ಅದು ಡಿಸ್ಕೌಂಟ್ ಮಾಡಿದೆ ಪ್ರೈಸ್ ನಲ್ಲಿ. ಸೊ ರಿಸೆಷನ್ ಬರುತ್ತನ್ನೋ ಹಾಗೆ ಮಾರ್ಕೆಟ್ಗೆ ಅರ್ಥ ಆಗಿದೆ. ಅದರಿಂದ ಮಾರ್ಕೆಟ್ ಫರ್ದರ್ ಆಗಿ ಫಾಲ್ ಆಗ್ಬೇಕಂದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇರುವಂತ ಎಕಾನಮೀಸ್ ಸ್ಲೋ ಡೌನ್ ಆಗತ್ತೆ ಅಂತ ಮೀನ್ಸ್ ಇನ್ನೂ ರಿಸೆಷನ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದ್ರೆ ಇನ್ನೂ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ 2 ಕ್ವಾರ್ಟರ್ಸ್ ರಿಸೆಷನ್ ಇರತ್ತಂತ. ಮೀನ್ಸ್ 6 ಮಂತ್ಸ್ ವರ್ಗು ರಿಸೆಷನ್ ಇರತ್ತಂತ. ಬಟ್ ಆದ್ರೆ ಅದಕ್ಕಂದ್ರೆ ಜಾಸ್ತಿ ಲೈಕ್ ಮೋರ್ ದನ್ 6 ಮಂತ್ಸ್ ವರ್ಗು ರಿಸೆಷನ್ ಆರ್ ಎಕಾನಮಿ ಸ್ಲೋ ಡೌನ್ ಇರತ್ತಂತ, ಇನ್ನು ಎಕಾನಮಿ ಫರ್ದರ್ ಆಗಿ ವೀಕ್ ಆಗತ್ತೆ ಅನ್ನೋ ತರ ಮಾರ್ಕೆಟ್ಗೆ ಅರ್ಥ ಆಗ್ತಾ ಇದ್ರೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಮೂಲಕ ಡೇಟಾ ಬರೋ ಪ್ರತಿ ಸಲಿನೂ FIs ಫ್ಯೂಚರ್ ಮಾರ್ಕೆಟ್ ನಲ್ಲೂ ಸೆಲ್ಲಿಂಗ್ ಇನ್ನೂ ಜಾಸ್ತಿ ಮಾಡ್ತಾ ಮಾರ್ಕೆಟ್ ನ ಡೌನ್ ಸೈಡ್ ಗೆ ಪುಷ್ ಮಾಡ್ತಾರೆ. ಈಗ ಇಲ್ಲಿ ಹೇಳ್ಬೇಕಾಗಿರೋದು ರಿಸೆಷನ್ ಆಲ್ರೆಡಿ ಫ್ಯಾಕ್ಟರ್ ಆಗಿದೆ. ಬಟ್ ಈಗ ನಾವು 2 ಕ್ವಾರ್ಟರ್ಸ್ ಅಲ್ಲಿ ಅನ್ಕೊಂತಾರ ತರ ರಿಸೆಷನ್ ಇನ್ನೂ ಪ್ರೊಲಾಂಗ್ ಆಗೋದಕ್ಕೆ ಚಾನ್ಸ್ ಇದೆಯಾ ಅಂದ್ರೆ ಮೀನ್ಸ್ ಹೈ ಡ್ಯೂರೇಷನ್ ರಿಸೆಷನ್ ಇರತ್ತಾ ಅಂತ, ಎಕಾನಮಿ ಸ್ಲೋ ಡೌನ್ ಇರತ್ತಾ ಅಂತ ಫಸ್ಟ್ ಕ್ವಶನ್. ಎಕಾನಮಿ ಎಷ್ಟು ವೀಕ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ 2 ಫ್ಯಾಕ್ಟರ್ಸ್ ಗೆ ಫರ್ದರ್ ಆಗಿ ಮಾರ್ಕೆಟ್ ನ ಪುಲ್ ಮಾಡಬೇಕು. ಅಂಡ್ ಅದು ಎವ್ರಿ ಡೇ ಅಪ್ಡೇಟ್ ಆಗೋ ಡೇಟಾ ಪಾಯಿಂಟ್ಸ್ ಅಲ್ಲಿ ನಮಗೆ ಅರ್ಥ ಆಗಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ GDP ಆದ್ರೂ, ರಿಯಲ್ ಇನ್ಕಮ್ ಎಂಪ್ಲಾಯ್ಮೆಂಟ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಹೋಲ್ಸೇಲ್ ರಿಟೇಲ್ ಸೇಲ್ಸ್ ಡೇಟಾ ಇವೆಲ್ಲದ್ರ ಮೂಲಕ ನಮಗೆ ಟೈಮ್ ಟು ಟೈಮ್ ಅವು ಪಬ್ಲಿಷ್ ಆಗೋ ಡೇಟಾ ಪಾಯಿಂಟ್ ಮೂಲಕ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಈ ಡೇಟಾ ಪಾಯಿಂಟ್ಸ್ ಒಂದು ಚೇಂಜ್ ಮಂತ್ ಆನ್ ಮಂತ್ ಕ್ವಾರ್ಟರ್ಲಿ ಬೇಸಿಸ್ ಯಾವ ತರ ಚೇಂಜ್ ಆಗುತ್ತೆ ಅನ್ನೋ ಬಗ್ಗೆ ಎಷ್ಟು ಇಂಪ್ಯಾಕ್ಟ್ ಎಕಾನಮಿ ಮೇಲೆ ಇದೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಇದ್ರ ಒಳಗೇನೆ ನಮಗೆ ಪ್ರಿಡಿಕ್ಷನ್ಸ್ ಇರುತ್ತೆ. ಇಂಪ್ಯಾಕ್ಟ್ ಈ ತರ ಇರಬಹುದು ಅಂತ, ಅದು ಆಗ್ಬಹುದು ಆಗದಿರಬಹುದು. 100% ಡೀಪ್ ರಿಸೆಷನ್ ಇರತ್ತೆ ಮಾರ್ಕೆಟ್ ಅಲ್ಲಿ ಅನ್ಕೊಂಡ್ರೆ
ಅದು ಮಾರ್ಕೆಟ್ ಮೇಲೆ ಡೆಫಿನೆಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಇಲ್ಲಿಂದ ಸಿಗ್ನಿಫಿಕೆಂಟ್ ಪೋರ್ಷನ್ ನಲ್ಲಿ ಮಾರ್ಕೆಟ್ ನಲ್ಲಿ ಫಾಲ್ ಇರುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಅಪ್ಕಮಿಂಗ್ ಡೇಟಾ ಪಾಯಿಂಟ್ಸ್ ಅಲ್ಲೂ ಪಾಸಿಟಿವ್ ಆಗಿದ್ರೆ ಈಗಿರುವಂತ ಎಂಟೈರ್ ಸ್ಟೇಟ್ಮೆಂಟ್ ಎಂಟೈರ್ ವ್ಯೂನು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಇವೆಲ್ಲ ನಮಗೆ ಅಪ್ಡೇಟ್ ಮಾಡೋದು ಫಸ್ಟ್ ಪ್ರೈಸಸ್. ಈ ತರ ನಡೆಯುತ್ತಂತ ಡೇಟಾ ನಮಗೆ ಬರೋಕ್ ಮುಂಚೆನೆ FIs ಸೆಲ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಆ ಡೇಟಾ ಪಬ್ಲಿಷ್ ಆಗೋಕ್ ಮುಂಚೆನೆ ನಮಗೆ ಮಾರ್ಕೆಟ್ ನಲ್ಲಿ ಒಂದು ಡೀಪ್ ಸೆಲ್ಲಿಂಗ್ ಕಾಣಿಸಿದೆ. ಅದರಿಂದ ಫಾರ್ ಟ್ರೇಡಿಂಗ್ ಸ್ವಲ್ಪ ಇಂಪಾರ್ಟೆಂಟ್ ಲೆವೆಲ್ಸ್, ಆ ಲೆವೆಲ್ಸ್ ಬಿಲೋ ಹೋಗ್ತಾ ಇರುವಾಗ ಬುಲ್ಲಿಶ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು, ಬೇರಿಶ್ ಆಪರ್ಚುನಿಟಿನ ಫೈಂಡ್ ಔಟ್ ಮಾಡೋದು ಅಂಡ್ ಫರ್ದರ್ ಆಗಿ ಇನ್ವೆಸ್ಟ್ಮೆಂಟ್ ಇಂಡೆಕ್ಸ್ ಲೈಕ್ ಸೆನ್ಸೆಕ್ಸ್, ನಿಫ್ಟಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಇಂಡೆಕ್ಸ್ ಅನ್ನು ಯಾವ್ದು ಮೈಂಡ್ ಇಟ್ಕೊಳ್ದಿರಾ ನಾವು ಇನ್ವೆಸ್ಟ್ ಮಾಡಬೇಕಾದಂತ ಸ್ಟಾಕ್ಸ್ ಅದರ ಇಂಪಾರ್ಟೆಂಟ್ ಲೆವೆಲ್ಸ್ ಅಂಡ್ ಯಾವ ಸ್ಟಾಕ್ಸ್ ರೀಸೆಂಟ್ ಟೈಮ್ಸ್ ನಲ್ಲಿ ರಿಸಲ್ಟ್ಸ್ ನಲ್ಲಿ ಒಳ್ಳೆ ಮಾರ್ಜಿನ್ಸ್ ಅಂಡ್ ರೆವೆನ್ಯೂಸ್ ನ ಪೋಸ್ಟ್ ಮಾಡಿದಾರಲ್ಲ, ಆ ಸ್ಟಾಕ್ಸ್ ಸ್ಪೆಸಿಫಿಕ್ ಆಗಿ ನಾವು ಫೋಕಸ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಆಡ್ ಮಾಡ್ಕೊಂಡೋದು ನಾವು ತುಂಬಾ ಇಯರ್ಸ್ ಗಳಿಂದ ಮಾಡ್ತಿರೋ ಫಾಲೋ ಆಗ್ತಿರೋ ಸ್ಟ್ರಾಟಜಿ. ಬಿಕಾಸ್ ಇವನ್ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು, ಎಕ್ಸಾಂಪಲ್ ಪ್ರಾಜ್ ಇಂಡಸ್ಟ್ರಿ ತಗೊಳ್ಳಿ, ಇವನ್ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು ಇಂಪಾರ್ಟೆಂಟ್ ಸಪೋರ್ಟ್ಸ್ ಹತ್ರ ಬಂದು ಪ್ರಾಜ್ ಮಾರ್ಕೆಟ್ ಫಾಲ್ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಮಾರ್ಕೆಟ್ ಫಾಲ್ ಆಗಿ ಅಪ್ಸೈಡ್ ಗೆ ಮೂವ್ ಆಗಿದೆ ಅಂತ ಅದರಿಂದ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡಿ ರೀಸೆಂಟ್ ಕ್ವಾರ್ಟರ್ಸ್ ಬೆಟರ್ ಆಗಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಸಪೋರ್ಟ್ ಲೆವೆಲ್ಸ್ ಹತ್ರ ಬಂದಾಗ ಫರ್ದರ್ ಆಗಿ ಆವರೇಜ್ ಮಾಡೋದು ಅಂಡ್ ಆರ್ ಪ್ರೀವಿಯಸ್ಲಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಇರೋ ಸ್ಟಾಕ್ಸ್ ಫಾಲ್ ಆಗಿ ಸಪೋರ್ಟ್ ಲೆವೆಲ್ ಹತ್ರ ಬರೋವಾಗ ನ್ಯೂ ಎಂಟ್ರಿನ ಪ್ಲಾನ್ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದರಲ್ಲಿ ಭಾಗವಾಗ್ಲೇನೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಸ್ಟಾಕ್ಸ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಇವೆ ಅಂತ ಸ್ಟಾಕ್ಸ್ ರಿಲೇಟೆಡ್ ಆಗಿ ನಾನು ನಿಮಗೆ ನ್ಯೂಸ್ ವಿಡಿಯೋಸ್ ಅನ್ನು ಅಪ್ಡೇಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಹೋಗ್ತಿದ್ರೆ ನಿಫ್ಟಿ 15,480 ಅಂಡ್ ಅದರ ಲೆವೆಲ್ ಬಿಲೋ 15,380. ಇಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ 15,670. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಲೆವೆಲ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಬರ್ತಿದ್ರೆ 32,880 ಅಂಡ್ ಅದರ ಬಿಲೋ 32,560. ಅಂಡ್ ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗ್ತಿದ್ರೆ 33,460 ಅಂಡ್ ಅದರ ಅಬೌವ್ 33,680. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗುವಾಗ 15,800 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಅಂಡ್ ಡೌನ್ ಸೈಡ್ ಗೆ ಹೋಗುವಾಗ ಅಂಡ್ ಅದರ ಬಿಲೋ 15,000 ಹತ್ರ 15,000 ಟು 15,500. ಈವನ್ ರೀಸೆಂಟ್ ಟೈಮ್ಸ್ ಅಲ್ಲೂ ಈ 800 ಪಾಯಿಂಟ್ಸ್ ರೇಂಜ್ ನಾವು ಮಾತಾಡ್ಕೊಂಡಿದ್ವಿ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಇದೇನೆ ಈ ರೇಂಜ್ ನಲ್ಲಿ ಮಾರ್ಕೆಟ್ ಮೂವ್ ಆಗತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ಯಾರಿಗಾದ್ರೂ ಯೂಸ್ ಆಗತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.